ಓ ಓ ಅಕ್ಕ ಓ ಸೂಪರ್ ಅಕ್ಕ ಏನ್ ಬೇಡ, ಕಾಲ್ಮಿ ಮೀನಾಕ್ಷಿ, ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಅಲ್ಲಿ ಬಂದ್ವಿ ನಂದಿ ಹಿಲ್ಸು. ಇಷ್ಟು ಜನ ನೋಡತ್ತಾಕ್ ಬಂದಾರಲ್ಲ, ಏನೋ ಐತಿದ್ರ ಸ್ವರ್ಗ ಗುರು ಸ್ವರ್ಗ. ಅವ್ರು ಹೇಳಿದಾರೆ ಅಂತ ನಾವು ಇವತ್ತು ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದೇ ಬ್ಲಾಗ್ ನೋಡ್ರದ ನಾವು ಒಂದೇ ಮೈಕಿಲ್ಲ ಅಂತ ಈಗ ಸರ್ ಏರ್ಬಡ್ಸ ಮಾತಾಡೋದು. ಇನ್ವೆಸ್ಟ್ಮೆಂಟ್ ಕಮ್ಮಿ ಇಲ್ಲ ನಮ್ದು. ಫಸ್ಟ್ ಬ್ಲಾಗ್ ಮಾಡತ್ತ ಮಲ ಅಂತ ನಿಲ್ತಾನೆ ಪ್ರಶಾಂತ್ ಅನ್ನ ಬಟ್ಟಿಲ್ ಹೇಳಿದ ಫೋನ್ ಹಚ್ಕಾಸ್ ನಂದಿ ಹಿಲ್ಸ್ ಹೋಗೋಣ. ನೋಡ್ರಿ ಎಲ್ಲಾ ಕಪಲ್ಸ್ ತುಂಬಿದಾವ್, ನಮ್ಮಂತ ಸಿಂಗಲ್ಸ್ ಅನಾ ನಂಗ ಆಗ್ತಿಲ್ಲ ಕಣ್ಣ, ಅನಾ ನಂಗ್ ಕೈಲಿ ಆಗ್ತಿಲ್ಲ ಕಣ್ಣ. ಇಂತೂ ಬಂದು ಬಾ ಒಳಗೈತೆ ಬಾಲ ಮತ್ ಹಂಗ ಹಾಕಿದ್ದಲ್ಲ ಅಲ್ಲಿ ನಡಕ್ ನೌಕರ ಅದಾವ. ವ್ಯೂ ಪಾಯಿಂಟ್ ಪ್ರಶಾಂತನ ಅವ್ರೆ, ಏನ್ ಸಮಾಚಾರ? ಕೆಲಸ ಇಲ್ದ ಬಂದು ಕೊಡೋಣ ಪೂಜೆ ಕೊಡೋಣ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ. ಬಟ್ ಇವಾಗ ನಾವು ನಂದಿ ಹಿಲ್ಸ್ ಮುಗಿಸ್ಕೊಂಡ್ಬಿಟ್ಟು ಎಲ್ಲಿಗೆ ಬಂದಿದ್ದೀವಿ? ಶ್ರೀ ಭೋಗನಂದೀಶ್ವರ ಟೆಂಪಲ್ ಬಂದಿದ್ದೀವಿ. ನೋಡೋಣ ಬನ್ನಿ ಹೆಂಗಿದೆ ಅಂತ. ಹೆಂಗಿದೆ ಪ್ಲೇಸು? ಬನ್ನಿ ಎಲ್ಲಾರು ಕರ್ಕೊಂಡ್ಬಿಡ್ತೀರಾ? ನಿಮ್ದೇನಾ ಎಲ್ಲ ಅಮೌಂಟು? ಅಮೌಂಟ್ ಅದು ಬರೀ ಗಾಡಿ ಅಷ್ಟೇ, ಪೆಟ್ರೋಲ್ ಡೀಸೆಲ್ ನಿಮ್ದು. ಉಳ್ಕಿದ್ ನೀವೇನ್ ಮಾಡ್ತೀರಾ ಮತ್ತೆ? ನಾವು ತೋರಿಸ್ತೀವಿ ಎಲ್ಲಾರು ಪ್ಲೇಸ್. ಹೌದಾ, ವೆರಿ ಗುಡ್. ಇದ್ರ ನೆಕ್ಸ್ಟ್ ಏನ್ ಪ್ಲಾನ್ ಇವಾಗ? ನೆಕ್ಸ್ಟ್ ಮಾತಾಡೋಣ ಬನ್ನಿ. ಓಕೆ ಲೆಟ್ಸ್ ಗೋ. ಭೋಗಾನಂದೀಶ್ವರ ಟೆಂಪಲ್ ಇಂದ ಚನ್ನಗಿರಿ 1, ಸ್ಕಂದಗಿರಿ 2. ನೋಡಿ ಫ್ರೆಂಡ್ಸ್, ಡ್ಯಾಮ್ ಇದೆ, ನೀರೇ ಇಲ್ಲ. ಈ ಫ್ರೆಂಡ್ಸ್ ಅನ್ನೋದೆಲ್ಲ ಬೇಕಾ? ಮಜಾಸ್ ನೋಡಿ, ಡ್ಯಾಮ್ ಇದೆ, ನೀರಿಲ್ಲ. ಡ್ಯಾಮ್ ಇದೆ, ನೀರಿಲ್ಲ. ನೀರಿದೆ. ಆಫ್ ರೋಡಿಂಗ್ ಗುಡ್ಡಗಳು, ಬೆಟ್ಟಗಳು, ಕಲ್ಲುಗಳು, ರೋಡುಗಳು, ಗಾಡಿಗಳು, ಮನುಷ್ಯರುಗಳು. ಬಾ ಚಲೋ ರೋಡ್ ಐತ್ ಮುಂದ. ಹಂಗೆ ಬಾಸು ಲೈಫಲ್ಲೂ ಹಂಗೆ. ಮುಂದೇನು ನೀವು ಮಾಡಿದ್ದಾನ? ನಾ ಮಾಡಿದ ನೋಡಿ, ಒಳ್ಳೇದ್ ಬರುತ್ತೆ, ವೇಟ್ ಮಾಡ್ಬೇಕಷ್ಟೇ. ಎಲ್ಲಿ ಸಾತೋಡಿನ ಚಿಕ್ಕಬಳ್ಳಾಪುರ ಬಂದ್ಬಿಟ್ಟು ಸಾತೋಡಿ ಫಾಲ್ಸ್ ಅಂತೆ. ಟ್ರಿಪ್ ಹೋಗೋಣ ಇನ್ನೊಮ್ಮೆ, ಹೋಗೋಣ. ಏನಿದೆ ಲೈಫಲ್ಲಿ? ಎಂಜಾಯ್ ಎವ್ರಿ ಮೂಮೆಂಟ್ ಬಿಕಾಸ್ ಡೆತ್ ಈಸ್ ಅನ್ಎಕ್ಸ್ಪೆಕ್ಟೆಡ್. ಏನಂತೀರಾ ಇದಕ್ಕೆ? ಎಲ್ಲಿರುವೆ ಮನವ ಕಾಡುವ ಫಾಲ್ಸ್. ಎತ್ತ ನೋಡಿದ ರತ್ತ ಗುಡ್ಡಗಳು, ಕಾಡುಗಳು, ಬೆಟ್ಟಗಳು ಎಲ್ಲ ಒಂದೇ ಅಲ್ವಾ? ಯಾರ್ಯಾರಿಗೆ ಟ್ರಿಪ್ ಬರ್ಬೇಕು ಅನ್ನಿಸ್ತಾ ಇದೆಯೇ ಇವಾಗ್ಲೇ ಕೇಳಿಸ್ಕೊಳ್ಳಿ. ಹೊಟ್ಟೆ ತುಂಬಾ ಮೊದ್ಲು ಹೊಟ್ಟೆ ತುಂಬಾ ಊಟ ಮಾಡಿ ಬನ್ನಿ, ಆಮೇಲೆ ಕೈ ತುಂಬಾ ದುಡ್ಡು ತಗೊಂಡ್ ಬನ್ನಿ. 8,000 ಕಿಲೋಮೀಟರ್ ನಡೆದವ್ರೆ ಅನ್ನ. ಸೌದಿಗಳು ನೀರ್ ಬಂದು ಕೂಡಿದ ಫಾಲ್ಸ್ ಅಂತ. ಯಾವ ಇವೆಲ್ಲ ಫಾಲ್ಸ್ ಅಂತ ಹೆಸರು.
ಅಂತ ಬಂದು ಬಾ ನಾವು ಈಗ ಆದಿಯೋಗಿ ಆದಿಯೋಗಿ ಹತ್ರ ಈಶಾ ಫೌಂಡೇಶನ್ ಒಳಗಡೆ ಹೋಗ್ತಾ ಇದೀವಿ. ಇವಾಗ ನಾವು ಆದಿಯೋಗಿ ಬಂದಿದ್ದೀವಿ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ. ಇದರ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇದ್ರ ಎತ್ತರ ಎಷ್ಟಿದೆ? 34 ಫೀಟ್. ಉದ್ದ 112 ಫೀಟ್. 112 ಫೀಟ್ ಉದ್ದ ಇದೆ. ಅಗಲಕ್ಕೆ ಎಷ್ಟಿದೆ? 45 ಮೀಟರ್ ಫೀಟ್. 45 ಮೀಟರ್ ಅಗಲ ಇದೆ. ಉದ್ಘಾಟನೆ ಆಗಿದ್ದು 2017 ಫೆಬ್ರವರಿ 24ರಂದು. ಇದನ್ನು ಉದ್ಘಾಟನೆ ಮಾಡಿದ್ದು ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು. ಇವಾಗ ನಾವು ಶಿವನ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ, ಶಿವ ಅಂದ್ರೆ ಯೋಗದ ಪಿತಾಮಹ ಅಂತ ಕನ್ಸಿಡರ್ ಮಾಡ್ತಾರೆ. ಅದರ ಸಲುವಾಗಿನೇ ಆದಿ ಯೋಗಿ ಅಂತಂದ್ರೆ ಫಸ್ಟ್ ಯೋಗ ಅಂತ ಕರೀತಾರೆ. ಈ ಪ್ರತಿಮೆ ಬಗ್ಗೆ ಇನ್ನು ಹೇಳ್ಬೇಕು ಅಂತಂದ್ರೆ, ಇದು ವರ್ಲ್ಡ್ ಲಾರ್ಜೆಸ್ಟ್ ಬಸ್ಟ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಬಸ್ಟ್ ಅಂತ ಅಂದ್ರೆ ತಲೆ, ಭುಜ, ಎದೆಯುಳ್ಳ ಎತ್ತರವಾದ ಪ್ರತಿಮೆಯನ್ನ ಬಸ್ಟ್ ಅಂತ ಕರೀತಾರೆ. ಇವಾಗ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಇವಾಗ ನಮ್ ಲಾರ್ಡ್ ಶಿವನ ನೋಡಕ್ ಹೋಗೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ನಮಾಮಿ ಶಮೀಶಾನ ನಿರ್ವಾಣ ರೂಪಂ ವಿಭುಂ ವ್ಯಾಪಕಂ ಬ್ರಹ್ಮ ವೇದ ಸ್ವರೂಪಂ ನಿಜಂ ನಿರ್ಗುಣಂ ನಿರ್ವಿಕಲ್ಪಂ ನಿರೀಹಂ चिदाकाशमाकाशवासं भजेऽहम् निराकारमोङ्कारमूलं तुरीयम् गिराज्ञानगोपीतमीशं गिरीशम् करालं महाकालकालं कृपालुं गुणागार संसार पारं नतोऽहम् तुषारात्रिसङ्काश गौ